ರೀಚ್ ಆಗಿ ನಿಮಗೆ ಕ್ರೌಡು ಆಫ್ಟರ್ ಮ್ಯಾಚ್ ಸ್ಟಾರ್ಟ್ ಆಯಿತು. ವಾಲ್ ಪಕ್ಕನೇ. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಶನಿವಾರ, ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿವಸ ಆದ್ಮೇಲೆ ಬ್ಲಾಗ್ ಪೋಸ್ಟ್ ಮಾಡ್ತಾ ಇದ್ದೀನಿ ಚಾನಲ್ನಲ್ಲಿ. ಬಟ್ ಏನು ವಿಶೇಷ ಅಂದರೆ ಇವತ್ತು ಡೇಟ್ ಬಂದು ಏಪ್ರಿಲ್ 18th. ನಮ್ಮ RCB ಮ್ಯಾಚ್ ಇದೆ ಇವತ್ತು. ಸೊ ನಾನು ನನ್ನ ಫ್ರೆಂಡ್ ಹೋಗ್ತಿದ್ದೀವಿ ಮ್ಯಾಚ್ ನೋಡೋಕ್ಕೆ. ಮ್ಯಾಚ್ ನೋಡ್ತಾ ಒಂದು ಫುಲ್ ಬ್ಲಾಗ್ ಮಾಡೋಣ. ವೀಡಿಯೋನ ಎಂಡ್ವರೆಗೂ ನೋಡಿ, ಮಜಾ ಮಾಡಿ, ಬಾಯ್. ಸೊ ನಮ್ಮ ಫ್ರೆಂಡ್ ಇವ್ರು ನೋಡಿ, ಮನ್ನು ಅಂತ, ಫುಲ್ RCB ಜರ್ಸಿಯಲ್ಲಿ ಹಾಕೊಂಡು ರೆಡಿ ಆಗಿದ್ದಾರೆ. ನಾನು RCB ಜರ್ಸಿ ಹಾಕೊಂಡಿದ್ದೀನಿ. ಗಾಡಿ ರೆಡಿ ಮಾಡ್ಕೊಂಡು ಎಲೆಕ್ಟ್ರಿಕ್ ಗಾಡಿನಲ್ಲಿ ಹೋಗ್ತಿದ್ದೀವಿ. ಕಾರ್ ಬೇಡ, ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಅಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ, ಸೊ ಅದಕ್ಕಾಗಿ. ಸೊ ಇದು ನಮ್ಮ ರೈಡ್ ಇವತ್ತಿಗೆ. ನೋ ಹೆಲ್ಮೆಟ್, ನೋ ಹೆಲ್ಮೆಟ್, ಹಿಂಗೆ ಹೋಗೋದು. ಎಲೆಕ್ಟ್ರಿಕ್ ಅಲ್ಲ, 30 ಮೇಲೆ ಹೋಗಲ್ಲ, ಸೊ ಹೆಲ್ಮೆಟ್ ಬೇಕಾಗಿಲ್ಲ ಇದಕ್ಕೆ. ಮನೆ ಕೂಡ ಹತ್ರನೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಸೊ ಹಂಗೆ ಅಲ್ಲಿ ಹೋಗಿ ರೀಚ್ ಆಗಿ ನಿಮಗೆ ಕ್ರೌಡು, RCB ಟೀಮ್ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬರ್ತಿದ್ದಂಗೆ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಅಲ್ಲಿ ನೋಡಿ, ಹಂಗೆ ತುಂಬ RCB ಫ್ಯಾನ್ಸು ರೋಡಲ್ಲಿದ್ದಾರೆ. ಎಂಟ್ರಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಓನ್ಲಿ. ನಾವಿನ್ನೂ ಸಿಗ್ನಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇಷ್ಟು ಕ್ರೌಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದ ಮನೋಬ್ರು? 250. ಇನ್ನೊಂದು 10 minutes ಟಾಸು. ನೋಡೋಣ ಎಷ್ಟು ಬೇಗ ಒಳಗಡೆ ಹೋಗೋದು. ಸೊ ನೋಡಿ, ಸೇಫ್ ಪಾರ್ಕಿಂಗು ಕಬ್ಬನ್ ಪಾರ್ಕ್ ಒಳಗಡೆ. ನಡಿ ಮನೋಬ್ರು. ಪ್ಲೇ ಬೋಲ್ಡ್ ಅಂತ ಬರ್ತಿದೆ ಜರ್ಸಿ ಮೇಲೆ. ಪ್ಲೇ ಬೋಲ್ಡ್. ಸೊ ಆಲ್ರೆಡಿ ಅನೌನ್ಸ್ಮೆಂಟು, ಕ್ರೌಡು ಎಲ್ಲ ಕೇಳಿಸ್ತಿದೆ, ಸೌಂಡ್ ಎಲ್ಲ ಕೇಳಿಸಿದೆ. ಪರವಾಗಿಲ್ಲ, ಪಾರ್ಕಿಂಗ್ ಸಿಕ್ಕಿದೆ, ದೊಡ್ಡ ವಿಷಯ ಇಲ್ಲಿ. ಟಿಕೆಟ್ಸ್ ನೋಡಿ. ಇದು ಅಂದರೆ ಎಲ್ಲಿ ಸೀಟಿಂಗ್ ಇದು? ಗೇಟ್ 4. ನಥಿಂಗ್ ಆರ್ ಸ್ಟ್ಯಾಂಡ್. ಹಾಂ. ಓಕೆ. ನಮ್ಮದು ಗೇಟ್ ನಂಬರು ಗೇಟ್ 4. ಸೊ ಗೇಟ್ 4 ಮುಂದೆ ಹೋಗ್ಬೇಕು, ನಡ್ಕೊಂಡು ಹೋಗ್ತಿದ್ದೀವಿ. ವಾಲ್ ಪಕ್ಕನೇ. ಫೈನಲಿ ನಮ್ಮ ಗೇಟ್ ಬಂತು. ಎಲ್ಲೇ ಹೋಗ್ಬೋದಾಯ್ತು ಅಲ್ವಾ? ಸುಮ್ಮನೆ ಮುಂದಕ್ಕೆ ಕಳಿಸ್ಬಿಟ್ಟ. ಸೊ E2 E3 ನಮ್ಮದು E2 ಎಂಟ್ರೆನ್ಸು. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನಮ್ಮನ್ನು ಆಲ್ಮೋಸ್ಟ್ ಒಂದು ಫುಲ್ ರೌಂಡ್ ಹೊಡಿಸ್ಬಿಟ್ರು ಹೇಳಬೇಕು ಅಂದರೆ. ನಮಗೂ ಗೊತ್ತಿರಲಿಲ್ಲ ಬಿಡಿ ಎಲ್ಲಿ ಬರುತ್ತೆ E2 ಅಂತ ಎಕ್ಸಾಕ್ಟಾಗಿ. ನೋಡಿ, ಬಂತು E2. ಎಸ್, E2. ಫೈನಲಿ ಸ್ಟೇಡಿಯಂ ಒಳಗಡೆ ಎಂಟ್ರಿ. ಅಲ್ಲ, ಸ್ಟೇಡಿಯಂ ಒಳಗಡೆ ಅಲ್ಲ, ಕ್ಲಬ್ ಒಳಗಡೆ ಎಂಟ್ರಿ. ಈಗ ಸ್ಟೇಡಿಯಂ ಒಳಗಡೆ ಎಂಟ್ರಿ ಕೊಡೋಣ. ಆಫ್ಟರ್ ಲಾಂಗ್ G4 ಎಂಟ್ರಿ. Please push all your tickets. Just a second. Don't touch that. Okay. I tell you to push it and go out of it. Please push. Okay, come, let's go. Nothing our stand. Great exit. ಲಾಸ್ಟಾ? ಮತ್ತೆ ಲಾಸ್ಟ್ ಅಂತ ಕಳಿಸಿದ್ರು. ಫೈನಲಿ ಐ ಹೋಪ್ ಇಲ್ಲಾದರೂ ಅಲೌ ಮಾಡ್ತಾರೆ ಅನ್ಕೊತೀನಿ. ವಾವ್, ಫೈನಲಿ ವ್ಯೂಗೋಸ್ಕರ. ಸೊ ನೋಡಿ, ನಮ್ಮದು ಸೀಟ್ ನಂಬರ್ 3 ಇದು ಇದೆ. ಫೈನಲಿ ವಾಟ್ ಅ ಕ್ರೌಡ್. RCB ಸಪೋರ್ಟರ್ಸ್ ಮಧ್ಯ ಇರೋದು ದೊಡ್ಡ ಪ್ರಿವಿಲೇಜ್ ಅಂತ ಹೇಳ್ಬೋದು. ವಾವ್, ಬರೀ ರೆಡ್. ಈ ಎಕ್ಸೈಟ್ಮೆಂಟೇ ಒಂದು ಜೋಶು ಕ್ರಿಕೆಟ್ ಪ್ಲೇಯರ್ಸ್ಗೆ.
ಬಾ ಫೈನಲಿ ಮ್ಯಾಚ್ ಸ್ಟಾರ್ಟ್ ಆಯಿತು. ಗೋಟ್ ಹಿಮ್ಸೆಲ್ಫ್ ವಿರಾಟ್ ಕೊಹ್ಲಿ. ವಾವ್ ವಾವ್ ವಾವ್, ಸಕ್ಕತ್ತಾಗಿದೆ ವ್ಯೂ ಅಂತೂ. ನನಗಂತೂ ಸಕ್ಕತ್ತಾಗಿದೆ ಈ ಸ್ಪಾಟಿಂದ. ಸರಿ ಸರಿ ಪ್ಲೇಯರ್ ಬಂದಿದ್ದಾರೆ. ಪಡೇಕಲ್, ಹೋಪ್ಫುಲ್ಲಿ ಪಡೇಕಲ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ. 5.1 ಓವರ್ಸ್, 52. ನೋಡೋಣ ಫ್ರೀ ಹಿಟ್ ಹೊಡಿತಾರೋ. ಇವಾಗ ತಾನೇ ಅಲ್ಲಿ ಫ್ರಂಟಲ್ಲಿ ಅಲ್ಲಿ ಹೋಗ್ಬಿಟ್ಟು ಒಂದು ಫೋಟೋ ತೊಗೊಂಬಂದ್ವಿ. ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಏನಂತಾರೆ 15.4 ಓವರ್ಸ್ಗೆ ಆಡ್ತಿರೋದು ಕಡಿಮೆನೇ ಅನಿಸುತ್ತೆ. ಇನ್ನೂ ಚೆನ್ನಾಗಿ ಆಡಿದ್ದಿದ್ರೆ ಸೂಪರಾಗಿ ವಿನ್ ಆಗ್ಬೋದಾಗಿತ್ತೇನೋ. ಇವಾಗ ಸ್ವಲ್ಪ ಚಾನ್ಸಸ್ಸು 50-50 ಇದ್ದಂಗಿದೆ. ಬಟ್ ನೋಡೋಣ, ಯು ಕ್ಯಾನ್ ನೆವರ್ ಸೇ ಅಬೌಟ್ ಗೇಮ್ಸ್. ಪ್ಲೀಸ್ ಇವತ್ತು ಪ್ಲೇಯರ್ಸ್ಗೆ ಮೂಡಿಲ್ವಾ ಇಲ್ಲ ನಮ್ಮ ಲಕ್ ಚೆನ್ನಾಗಿಲ್ಲ ಗೊತ್ತಾಗ್ತಿಲ್ಲ. 171 ಫಾರ್ 6, 19.2 ಓವರ್ಸ್. ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು. ನಾಟ್ ಶ್ಯೂರ್ ಏನಾಗುತ್ತೆ ಅಂತ ನೋಡೋಣ. ಎಷ್ಟು ಈಸಿಯಾಗಿ ಔಟ್ ಆದ್ರು, ಎಷ್ಟು ಈಸಿಯಾಗಿ ಔಟ್ ಆದರು. ಫೈನಲಿ 20 ಓವರ್ಸ್ ಮುಗೀತು. 175 ಫಾರ್ 8, 176 ಅನ್ನೋದು ಈಸಿ ಟಾರ್ಗೆಟ್ ಅನಿಸ್ತಾ ಇದೆ. ನಾಟ್ ಶ್ಯೂರ್ ಗೈಸ್ ಇವತ್ತು RCB ವಿನ್ ಆಗುತ್ತಾ ಇಲ್ಲ ಅಂತ ನೋಡೋಣ. ಫಸ್ಟು 2-3 ಓವರ್ಸಲ್ಲಿ ಯಾವಾಗ ಡೆಲ್ಲಿ ಕ್ಯಾಪ್ಟನ್ಸ್ ಬ್ಯಾಟ್ ಮಾಡ್ತಾರೋ ಆವಾಗಲೇ ಗೊತ್ತಾಗ್ಬಿಡುತ್ತೆ. ಯಾವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಮಾಡ್ತಾರೋ ಆವಾಗಲೇ ಗೊತ್ತಾಗ್ಬಿಡುತ್ತೆ ಒಂದು 2 ಓವರ್ಸಲ್ಲಿ. ಫೈನಲಿ ಪ್ಲೇಯರ್ಸ್ ಆರ್ ಬ್ಯಾಕ್ ಇನ್ ಫೀಲ್ಡ್. ನೋಡ್ಬೋದು ಡೆಲ್ಲಿ ಕ್ಯಾಪಿಟಲ್ಸು ಫುಲ್ ಫಾರ್ಮಲ್ಲಿದ್ದಾರೆ. ಈಸಿ ಟಾರ್ಗೆಟು, ಬಟ್ ನಮ್ಮ ಬೌಲರ್ಸ್ ಹೆಂಗೆ ಕಂಟ್ರೋಲ್ ಮಾಡ್ತಾರೆ ನೋಡೋಣ. ಸೊ KL ರಾಹುಲ್ ಹೋಮ್ ಗ್ರೌಂಡಲ್ಲಿ ಬ್ಯಾಟ್ ಮಾಡ್ತಾವ್ರೆ ಬೇರೆ ಟೀಮಿಂದ. ಬಟ್ ನೀವು ಹೇಳಿದ್ರು ಹೇಳೋಕ್ಕಾಗಲ್ಲ, ಹೊಡೆದ್ಬಿಡ್ಬೋದು ಅಲ್ವಾ. ಫೈನಲ್ಲಿ 1 LBW, 1 ವಿಕೆಟ್ ಡೌನ್. ಸೂಪರ್. ಒಳ್ಳೆ ಸ್ಟಾರ್ಟ್ ಗೈಸ್, ಒಳ್ಳೆ ಸ್ಟಾರ್ಟು. KL ರಾಹುಲ್ ಆಲ್ರೆಡಿ ಒಂದು 6 ಹೊಡೆದ್ರು. ಇವಾಗ ಡೈರೆಕ್ಟ್ 2 ಇಂದ 8 ಹೋಗ್ಬಿಡ್ತು ಸ್ಕೋರ್ ಬೋರ್ಡು.
ಸೂಪರ್ ಸೂಪರ್. ಒಳ್ಳೆ ಸ್ಟಾರ್ಟ್ ಗೈಸ್, ಒಳ್ಳೆ ಸ್ಟಾರ್ಟು. ಎಸ್, ಇವಾಗ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗ್ತಿದೆ. 2 ವಿಕೆಟ್ಸ್ ಡೌನ್, ಕ್ಯಾಚು. ವಾವ್, RCB ಸಪೋರ್ಟ್ ಇಸ್ ಇನ್ಸೈನ್. ಇದು ಎಷ್ಟಂತಿದೆ? 11 balls 21 runs. ಏನಾಗುತ್ತೋ ಗೊತ್ತಿಲ್ಲ. ಇನ್ನೊಂದು 5 balls ನೋಡ್ಬಿಟ್ಟು ಹೋಗೋಣ. ಓಕೆ, ಕಂಟ್ರೋಲ್ ಮಾಡಿದ್ದಾರೆ. ನೀಡ್ 15 runs from 6 balls. ಎಕ್ಸಿಟ್ ಆಗ್ತಾ ಇದೀವಿ. ಸಿಕ್ಸರ್ ಹೊಡ್ಬಿಟ್ಟು ಎಲ್ಲರೂ ಸಿಕ್ಸರ್ ಹೊಡ್ಬಿಟ್ರು. ಏನು ಮಾಡೋದು ಇವಾಗ? ಕಷ್ಟ ಇದೆ ಗೈ, ತುಂಬ ಕಷ್ಟ ಇದೆ. ಓನ್ಲಿ 7 ನೀಡೆಡ್ ಔಟ್ ಆಫ್ 3 balls. ನಡೀರಿ ಹೋಗೋಣ. ಆಯ್ತು, ನಡೀರಿ. ಅಯ್ಯೋ, ಸೋತೋದ್ರು. ಶೆಟ್, ಎಲ್ಲ ಓಡ್ತವ್ರೆ. ಎಲ್ರು ಓಡ್ತಾವ್ರೆ, ಇನ್ನೇನ್ ಸೋತೋದ್ರಲ್ಲ. ಸೋಲೋ ಬಿದ್ದಾರೆ ಪಾರ್ಕಿಂಗ್ ಅಲ್ಲಿ, ಗಾಡಿ ಎತ್ಕೊಳ್ಳೋ ಚಿಂತೆ ಇಲ್ಲ. ಹೌದಲ್ವಾ? ಆಮೇಲೆ ಟ್ರಾಫಿಕ್ ಚಿಂತೆ, ಇಲ್ಲಿಂದ ಹೆಂಗೆ ಎಕ್ಸಿಟ್ ಆಗ್ಬೇಕು ಅಂತ. ಟ್ರಾಫಿಕ್ ಇರುತ್ತೆ ಅಂತ ಕ್ರೌಡು, ಎಲ್ರು ಇನ್ನೇನು ನಡೀರಿ. ಇನ್ನೇನು ಸೋತೋಗ್ತಿದೆ ಅಂದಿದ ತಕ್ಷಣ ಎಲ್ರು ಓಡ್ಕೊಂಡ್ ಬಂದ್ರು. ನೋಡಿ ರಶ್ ಹೆಂಗಿದೆ. ಬಟ್ ಎನಿವೇಸ್ ವೆಲ್ ಪ್ಲೇಡ್ RCB. ಅಲ್ಲ ಮನು ಬ್ರೋ, ಫಸ್ಟ್ ಆಫ್ ಆಲ್ ನಾನು IPL ನೋಡೋದೇ ಅಪರೂಪ. ನಾನು ಮ್ಯಾಚ್ ನೋಡಲ್ಲ ಗೈಸ್. ನನಗೆ ಒನ್ ಆಫ್ ಮೈ ಫೇವ್ರೆಟ್ ಸ್ಪೋರ್ಟ್ಸ್ ಅಂದರೆ ಬಂದು ಫೈಟಿಂಗು. ಸೊ ನಾನು ತುಂಬ ಫೈಟಿಂಗ್ ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ ಯೂಟ್ಯೂಬಲ್ಲಿ. ಬಟ್ ಮ್ಯಾಚ್ ನೋಡೋದೇ ಅಪರೂಪ. ನಮ್ಮ ಮಮ್ಮಿ ತುಂಬ ನೋಡ್ತಾರೆ. ಬಟ್ ಆದರೂ ಇವತ್ತು ಮ್ಯಾಚ್ ನೋಡೋಕೆ ಬಂದಿದ್ದೀವಿ. ಇವತ್ತೇ RCB ಸೋತೋಯ್ತು. ನೋ ಪ್ರಾಬ್ಲಮ್, ಒಳ್ಳೆ ಗೇಮು, ಚೆನ್ನಾಗಿತ್ತು. ಐ ಥಿಂಕ್ ಇವತ್ತು KL ರಾಹುಲ್ ಬರ್ಡೇ, ಸೊ ಅವ್ರಿಗೋಸ್ಕರ ಬಿಟ್ಕೊಟ್ವಿ ಅನ್ಕೊಂಡ. ಓಕೆ, ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಿಮಿಲರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್ಡ್.